ಮಂಡ್ಯದ ಕೆರಗೋಡು ಹನುಮ ಧ್ವಜ ದಂಗಲ್ಗೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಈ ವಿವಾದದ ಹಿಂದಿದೆಯಾ ದಳಪತಿಗಳ ಷಡ್ಯಂತ್ರ ಅನ್ನೋದು ಪ್ರಶ್ನೆ. ಜೆಡಿಎಸ್ ಚಕ್ರ ವ್ಯೂಹದಲ್ಲಿ ಸಿಲುಕಿದ್ರ ಕಾಂಗ್ರೆಸ್ ಶಾಸಕ. ಕೈ ಶಾಸಕ ಗಣಿಗ ರವಿಕುಮಾರ್ ಗಂಭೀರ ಆರೋಪ ಮಾಡಿದ್ದಾರೆ. ನನಗೂ ಧ್ವಜ ತೆರವು ವಿವಾದಕ್ಕೂ ಸಂಬಂಧವೇ ಇಲ್ಲ. ವಿವಾದದ ಹಿಂದೆ ಜೆಡಿಎಸ್ ಮುಖಂಡರ ಷಡ್ಯಂತ್ರವಿದೆ ಅನ್ನುವಂತ ಗಂಭೀರ ಆರೋಪವನ್ನ ಗಣಿಗ ರವಿಕುಮಾರ್ ಅವರು ಮಾಡ್ತಿದ್ದಾರೆ. ಧ್ವಜಸ್ತಂಭ ನಿರ್ಮಾಣದ ಬಳಿಕ ತಕರಾರು ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗುತ್ತೆ. ಜೆಡಿಎಸ್ ಬೆಂಬಲಿಗನಿಂದಲೇ ತಕರಾರು ಅರ್ಜಿ ಸಲ್ಲಿಕೆ ಆಗಿದೆ ಅನ್ನುವಂತಹ ವಿಚಾರ ಪ್ರಸ್ತಾಪ ಮಾಡಿದ್ದಾರೆ. ಹಣ ಕೊಟ್ಟು ತಕರಾರು ಅರ್ಜಿ ಸಲ್ಲಿಸಿ ವಿವಾದವನ್ನ ಸೃಷ್ಟಿ ಮಾಡಲಾಗಿದೆ. ಜೆಡಿಎಸ್ ವಿರುದ್ಧ ಶಾಸಕ ಗಣಿಗ ರವಿಕುಮಾರ್ ಗಂಭೀರ ಆರೋಪ ಮಾಡಿದ್ದಾರೆ. ನನಗೂ ಈ ವಿವಾದಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ, ಆದ್ರೆ ದಳಪತಿಗಳ ಷಡ್ಯಂತ್ರ ಇದರ ಹಿಂದೆ ಇದೆ ಅನ್ನುವಂತ ಗಂಭೀರ ಆರೋಪವನ್ನ ಶಾಸಕ ಗಣಿಗ ರವಿಕುಮಾರ್ ಮಾಡಿದ್ದಾರೆ. ಮಂಡ್ಯದಲ್ಲ ಜಗಳ ಮಾಡಲೇಬೇಕು, MP ಎಲೆಕ್ಷನ್ ಅಲ್ಲಿ ಒಂದು ಇಶ್ಯೂನ ಕ್ರಿಯೇಟ್ ಮಾಡಬೇಕು ಅಂತ ವ್ಯವಸ್ಥಿತವಾದ ತಂತ್ರವನ್ನು ಮಾಡಿ ನಮ್ಮ ಮುಗ್ಧ ಮಂಡ್ಯ ಜನಗಳ ಮೇಲೆ ಹೊರಗಿನಿಂದ ಕರ್ಕೊಂಬಂದು ದಾಳಿ ಮಾಡಿ ಗಲಭೆನ ಎಬ್ಸಿದ್ದಾರೆ. ಇದಕ್ಕೆ ನೇರ ಹೊಣೆ JDSನವರು, BJPಯವರು, ಇದಕ್ಕೆ ನೇರ ಹೊಣೆ. ಮಂಡ್ಯದಲ್ಲಿ ಇವತ್ತು ಏನು ಆಗ್ತಾ ಇದೆ ಇದಕ್ಕೆ ಬೆಲೆ ತೆರ್ತಾರೆ. ಇವರಿಬ್ಬರು ವ್ಯವಸ್ಥಿತವಾಗಿ ತಂತ್ರ ರೂಪಿಸ್ತಾ ಇದ್ದಾರೆ. ಈಗ ನಾನು ಅಲ್ಲಿ ಬಂದಿದ್ದೆ, ಯಾವನೋ ಒಬ್ಬ ಈಗ ಅವಾಗಲೇ ಹೇಳಿಲ್ವ, ನಾನು ಫ್ಲೆಕ್ಸೇ ಬಿಡ್ತಲ್ಲ, ನಾನು ಬಂದಿರೋ ಬಿಟ್ಟಿರೋರ ನನ್ನನ್ನು ಕೊಂದುಬಿಟ್ಟಿರೋರು. ಜಗಳ ಮಾಡಲೇಬೇಕು, MP ಎಲೆಕ್ಷನಲ್ಲಿ ಒಂದು ಇಶ್ಯೂನ ಕ್ರಿಯೇಟ್ ಮಾಡಬೇಕು ಅಂತ ವ್ಯವಸ್ಥಿತವಾದ ತಂತ್ರವನ್ನು ಮಾಡಿ ನಮ್ಮ ಮುಗ್ಧ ಮಂಡ್ಯ ಜನಗಳ ಮೇಲೆ ಹೊರಗಿನಿಂದ ಕರ್ಕೊಂಬಂದು ದಾಳಿ ಮಾಡಿ ಗಲಭೆನ ಎಬ್ಸಿದ್ದಾರೆ. ಇದಕ್ಕೆ ನೇರ ಹೊಣೆ JDSನವರು, BJPಯವರು, ಇದಕ್ಕೆ ನೇರ ಹೊಣೆ. ಮಂಡ್ಯದಲ್ಲಿ ಇವತ್ತು ಏನು ಆಗ್ತಾ ಇದೆ ಇದಕ್ಕೆ ಬೆಲೆ ತೆರ್ತಾರೆ. ಇವರಿಬ್ಬರು ವ್ಯವಸ್ಥಿತವಾಗಿ ತಂತ್ರ ರೂಪಿಸ್ತಾ ಇದ್ದಾರೆ. ಈಗ ನಾನು ಅಲ್ಲಿ ಬಂದಿದ್ದೆ, ಯಾವನೋ ಒಬ್ಬ ಈಗ ಅವಾಗಲೇ ಹೇಳಿಲ್ವ, ನಾನು ಫ್ಲೆಕ್ಸೇ ಬಿಡ್ತಲ್ಲ, ನಾನು ಬಂದಿರೋ ಬಿಟ್ಟಿರೋರ ನನ್ನನ್ನು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಆನಂದ್, ಹನುಮ ಧ್ವಜ ದಂಗಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನರ ಭಾವನೆಗಳ ಜೊತೆಗೆ ರಾಜಕಾರಣ ಬೆರ್ತಿರೋದು ದೊಡ್ಡ ಮಟ್ಟದ ಆಕ್ರೋಶಕ್ಕೆ ಕಾರಣ ಆಗಿತ್ತು. ಅದರಲ್ಲಿ ದಳಪತಿಗಳು ಕೂಡ ಎಂಟ್ರಿ ಆದ್ರು, ಪ್ರತಿಭಟನೆಯಲ್ಲಿ ಭಾಗಿಯಾದ್ರು. ಈಗ ಶಾಸಕ ಗಣಿಗ ರವಿಕುಮಾರ್ ಅವರ ಆರೋಪವನ್ನ ಕೇಳಿಸ್ಕೊಳ್ತಾ ಇದ್ರೆ ಏನಾದ್ರೂ ಇಂಥ ಷಡ್ಯಂತ್ರಗಳು ಇತ್ತ ಈ ಪ್ರತಿಭಟನೆಯ ಹಿಂದೆ, ಈ ಹೋರಾಟದ ಹಿಂದೆ? ಶ್ರುತಿ, ಈಗಾಗಲೇ ಕೆರಗೋಡು ಗ್ರಾಮದಲ್ಲಿ ಹನುಮ ಧ್ವಜ ಇಳಿಸಿದಂಥ ಪ್ರಕರಣಕ್ಕೆ ರಾಜಕೀಯ ಎಂಟ್ರಿ ಆಗಿದೆ. ರಾಜಕೀಯ ಸ್ವರೂಪ ಪಡೆದುಕೊಂಡ ಬಳಿಕ ಆರೋಪ ಪ್ರತ್ಯಾರೋಪಗಳು ಹೆಚ್ಚಾಗ್ತಾ ಇರುವಂಥದ್ದು. ಏನೋ ಹನುಮ ಧ್ವಜವನ್ನು ಇಳಿಸೋದಕ್ಕೆ ನೇರವಾಗಿ ಕಾಂಗ್ರೆಸ್ ಶಾಸಕ ರವಿಕುಮಾರ್ ಗಣಿಗ ಅವರೇ ಕಾರಣ ಅಂತೇಳಿ JDS ಹಾಗೂ BJPಯ ನಾಯಕರುಗಳು ಆರೋಪ ಮಾಡಿದರು. ಅದ್ರ ಜೊತೆಗೆ ಕೆಲವು ಸ್ಥಳೀಯರು ಕೂಡ ಅದೇ ಆರೋಪ ಮಾಡಿದರು. ಅದ್ರ ಜೊತೆಗೆ ಯಾಕಾಗಿ ನಮ್ಮೂರಿಗೆ ಬಂದು ಈ ಒಂದು ಪರಿಸ್ಥಿತಿಯನ್ನು ನಿಯಂತ್ರಣ ಮಾಡುವಂಥದ್ದು ಅಥವಾ ಶಾಂತಿ ಸಭೆಯನ್ನು ಮಾಡಿ ಏನು ಸಮಸ್ಯೆನ ಬಗೆಹರಿಸಲಿಲ್ಲ ಅನ್ನೋ ಒಂದು ಆರೋಪವನ್ನು ಸ್ಥಳೀಯರು ಮಾಡ್ತಾಯಿದ್ರು. ಆದರೆ ಇದೀಗ ಮತ್ತೊಂದು ಟ್ವಿಸ್ಟ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಆ ಥರದೊಂದು ಗಂಭೀರ ಆರೋಪವನ್ನು ಶಾಸಕ ರವಿಕುಮಾರ್ ಗಣಿಗ ಮಾಡಿದ್ದಾರೆ. ಏನು ಸ್ಥಳೀಯ JDS ಮುಖಂಡ ರಘುನಂದನ್, ಮನ್ಮೂಲ್ ನಿರ್ದೇಶಕರಾಗಿರುವಂಥ JDS ಮನ್ಮೂಲ್ ಉಪಾಧ್ಯಕ್ಷರಾಗಿರುವಂಥ ರಘುನಂದನ್ ಅವರ ಬೆಂಬಲಿಗರಿಂದ ಷಡ್ಯಂತ್ರವನ್ನು ಮಾಡಿರುವಂಥದ್ದು. ಅಂದರೆ ತಕರಾರು ಅರ್ಜಿ ಕೊಟ್ಟಿರೋದೇ ರಘುನಂದನ್ನ ಬೆಂಬಲಿಗ ಅಂತೇಳಿ ಆರೋಪವನ್ನು ಮಾಡಿದ್ದಾರೆ. 10 ದಿನಗಳಿಂದ ಧ್ವಜ ಆರ್ತಿದ್ರು ಕೂಡ ನಾನು ಆ ಮಾರ್ಗವಾಗಿ ಹೋಗಿದ್ರು ನಾನು ಯಾವತ್ತೂ ಕೂಡ ಪ್ರಶ್ನೆ ಮಾಡಿರಲಿಲ್ಲ. ಜೊತೆಗೆ ನಾನೇನು ಅಲ್ಲಿ ಆ ಧ್ವಜವನ್ನು ತೆರವುಗೊಳಿಸಿ ಅಂತ ಸೂಚನೆ ಕೂಡ ಕೊಟ್ಟಿರಲಿಲ್ಲ. ತಕರಾರು ಅರ್ಜಿ ಕೊಟ್ಟವರು ಅವರೇ. ಅದ್ರ ಜೊತೆಗೆ ನಾನಾ ಸಂಘಟನೆಗಳಿಂದ ಒಂದಷ್ಟು ಬೇರೆ ಬೇರೆ ಮನವಿಯನ್ನು ಕೊಟ್ಟರು. ಅಂದರೆ ಒಂದು ಕಡೆಯಿಂದ ಕೆಂಪೇಗೌಡ ಸ್ಟ್ಯಾಚ್ಯೂಗೆ ಅನುಮತಿ ಕೊಟ್ಟರು. ಅಂದರೆ ಅದೇ ಸ್ಥಳದಲ್ಲಿ ಕೆಂಪೇಗೌಡ ಸ್ಟ್ಯಾಚ್ಯೂ ನಿರ್ಮಾಣಕ್ಕೆ ಮನವಿ ಕೊಟ್ಟರು. ಅದಾದ ನಂತರ DSSನವರು ಅಂಬೇಡ್ಕರ್ ಅವರ ಧ್ವಜ ಹಾರಾಟಕ್ಕೆ ಮನವಿ ಸಲ್ಲಿಸಿದ್ರು. ಇನ್ನೊಂದು ಕಡೆಯಿಂದ ರೈತ ಸಂಘದವರು ಮನವಿ ಸಲ್ಲಿಸಿದ ಹಿನ್ನೆಲೆಯಲ್ಲಿ DC ಎಂಟ್ರಿ ಕೊಟ್ಟರು. DC ಎಂಟ್ರಿ ಕೊಟ್ಟಾದ ನಂತರ ಆ ಸೂಚನೆ
ಸೂಚನೆ ಕೊಟ್ಟು ಹನುಮ ಧ್ವಜವನ್ನು ಇಳಿಸಿರುವಂಥದ್ದು. ಆದರೆ ಅದಕ್ಕೂ ನನಗೂ ಸಂಬಂಧ ಇಲ್ಲ. ಬೇಕು ಅಂತಲೇ JDSನವರು ಈ ಒಂದು ಬೆಂಕಿ ಕಿಡಿಯನ್ನು ಹಚ್ಚಿ ಅಂದರೆ ಇಡೀ ಗ್ರಾಮದಲ್ಲಿ ವಾತಾವರಣವನ್ನು ಹದಗೆಡಿಸಿದ್ದಾರೆ. ಅದ್ರ ಜೊತೆಗೆ RSSನವರು ಕೂಡ ಅಂದರೆ ಏನು RSSನ ಕೆಲವು ಏನು ಟ್ರೈನರ್ಡ್ ಅಜೆಂಡಾ ಬಂದು ಇಲ್ಲಿ ಒಂದಷ್ಟು ಅಂದರೆ ಆ ಮುಖಂಡರುಗಳು ಬಂದು ಒಂದಷ್ಟು ತಂತ್ರಗಾರಿಕೆ ಪ್ಲ್ಯಾನನ್ನು ಮಾಡಿ ಒಂದು ದೊಡ್ಡ ಮಟ್ಟದಲ್ಲಿ ಈ ಒಂದು ಪ್ರಕರಣವನ್ನು ಐಪ್ ಮಾಡಿದ್ದಾರೆ. ಇದರಲ್ಲಿ ಸಂಪೂರ್ಣವಾಗಿ ಟ್ರ್ಯಾಪ್ಗೆ ಸಿಲುಕಿರೋನು ನಾನು ಅಂತ ಹೇಳುವ ಮೂಲಕ ಸಂಪೂರ್ಣವಾಗಿ ಈ ಆರೋಪವನ್ನು ಅಂದರೆ ಈ ಪ್ರಕರಣ ಹುಟ್ಟಾಕೋಕ್ಕೆ, ಜೊತೆಗೆ ಈ ಪ್ರಕರಣ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಯೋದಕ್ಕೆ JDS ಹಾಗೂ BJP ಅಂತ ಹೇಳುವ ಮೂಲಕ ತಮ್ಮದೇನು ತಪ್ಪಿಲ್ಲ ಅಂತ ಹೇಳ್ಕೊಂಡಿರುವಂಥದ್ದು. ಶ್ರುತಿ, ಆನಂದ್, ಈಗ ಆರೋಪ ಪ್ರತ್ಯಾರೋಪ ಪಕ್ಕಕ್ಕಿಟ್ಟು ರಾಜಕಾರಣವನ್ನ ಪಕ್ಕಕ್ಕಿಟ್ಟು ಜನರ ಭಾವನೆಗಳು ಯಾವ ರೀತಿ ಇದೆ? ಇವತ್ತು ಮಂಡ್ಯದಲ್ಲಿ ಮತ್ತೇನಾದ್ರೂ ಬೆಳವಣಿಗೆಗಳನ್ನ ನಿರೀಕ್ಷೆ ಮಾಡಬಹುದಾ? ಮತ್ತೆ ಹೋರಾಟ ಮುಂದುವರಿಸುವಂತ ನಿರ್ಧಾರ ಆಗಿದೆಯಾ? ಯಾರ್ದೋ ಜಗಳದಲ್ಲಿ ಯಾರೋ ಬಡವಾಗ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಮಂಡ್ಯ ಭಾಗದ ಜನ ಬಲಿಯಾಗ್ತಿದ್ದಾರಾ? ಈ ಹೋರಾಟದಲ್ಲಿ ಹೇಗೆ? ಶ್ರುತಿ, ಇವತ್ತು ಯಾವುದೇ ರೀತಿಯ ಪ್ರತಿಭಟನೆಗಳು ನಿಗದಿಯಾಗಿಲ್ಲ. ಆದರೆ ಗ್ರಾಮದಲ್ಲಿ ಆಕ್ರೋಶ ಇನ್ನೂ ಕೂಡ ಮನೆ ಮಾಡಿದೆ. ಆ ಗ್ರಾಮಸ್ಥರ ಭಾವನೆಗೆ ತಕ್ಕಂತಿರುವಂಥ ಕೆಲಸ ಆಗಿದೆ. ಹಾಗಾಗಿ ಗ್ರಾಮಸ್ಥರು ರಾಜಕಾರಣವನ್ನು ಕೇಳ್ತಿಲ್ಲ. ಆ ರಾಜಕಾರಣದ ಬದಲಾಗಿ ನಮಗೆ ಇಲ್ಲಿ ಮತ್ತೆ ಹನುಮ ಧ್ವಜ ಹಾರಬೇಕು, ನಾವು ಯಾರ ಪಕ್ಷದ ಪರವಾಗೂ ಇಲ್ಲ, ನಾವು ಎಲ್ಲರೂ ಒಗ್ಗಟ್ಟಾಗೆ ಸಹಿ ಮಾಡಿದ್ವಿ, ಜೊತೆಗೆ ಏನೋ ಎಲ್ಲರೂ ಪಕ್ಷ ಭೇದ ಮರೆತು ಹಣವನ್ನು ಸಂಗ್ರಹಿಸಿ ಅಲ್ಲಿ ಹನುಮ ಧ್ವಜವನ್ನು ಆರಿಸೋದಕ್ಕೆ ಧ್ವಜಸ್ತಂಭವನ್ನು ನಿರ್ಮಾಣ ಮಾಡಿದ್ವಿ. ಅದೇ ಸ್ಥಳದಲ್ಲಿ ನಮಗೆ ಹನುಮ ಧ್ವಜವನ್ನು ಆರಿಸೋದಕ್ಕೆ ಅನುಮತಿ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಇವತ್ತು ಗ್ರಾಮಸ್ಥರು ಒಂದಷ್ಟು ಪ್ರತಿಭಟನೆಯನ್ನು ಮಾಡುವಂಥ ಸಾಧ್ಯತೆ ಇರುವಂಥದ್ದು. ಮತ್ತೊಂದು ಕಡೆ ಕಾಂಗ್ರೆಸ್ ಪಕ್ಷ ಒಂದಷ್ಟು ಅಂದರೆ ತಂತ್ರವನ್ನು ಎಣೆಯೋದಕ್ಕೆ ಶುರು ಮಾಡಿದ್ದು, ಪ್ರತಿಭಟನೆಗೆ ಪ್ಲಾನನ್ನು ಮಾಡ್ತಾ ಇದೆ. ನಾಳೆ ಪ್ರತಿಭಟನೆ ನಡೆಯುವಂಥ ಸಾಧ್ಯತೆ ಇರುವಂಥದ್ದು. ಶ್ರುತಿ. ಓಕೆ ಆನಂದ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.